ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಾನು ನಿಮಗೆಲ್ಲ ಗೂಗಲ್ TTS ಅಲ್ಲಿ ಆ್ಯಡ್ ಆಗಿರೋಂಥ ಹೊಸ ಕನ್ನಡ ವಾಯ್ಸಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಟ್ಯೂಟೋರಿಯಲ್ ಶುರು ಮಾಡೋದಕ್ಕಿಂತ ಮುಂಚೆ ನಮಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡಿದಂಥ ನಮ್ಮ ಮಿತ್ರರಿಗೆಲ್ಲ ಧನ್ಯವಾದಗಳನ್ನ ಸಲ್ಲಿಸ್ಬಿಡೋಣ. ರಾಜು ಮ್ಯೂಸಿಕ್ ಅಫಿಷಿಯಲ್, ಲಕ್ಷ್ಮಣ್ ಗಾಯಕ್ವಾಡ್, ಶ್ರೀನಿವಾಸ್ H, ಶ್ರುತಿ ಜೇವರ್ಗಿ, ನಾಗರಾಜ್ G, ಶರಣ್ G ಮೈಲಾಪುರ್, ಚನ್ನವೀರ್ ಅವಟೆ, ಗೋಪಾಲ್ ಕೃಷ್ಣ, ಬಸವರಾಜ್ KC ಇಷ್ಟು ಜನ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ನಿಂಗರಾಜ್ ಕಾಂಬ್ಳಿ, ದಿವಾಕರ್ BR, ವಿನಯ್ ಕುಮಾರ್ ಇಷ್ಟು ಜನ 100 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ಬಂಡಿ ಕಿರಣ್ ಅವರು 179 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿದ್ರೆ, ಕಿರಣ್ ಕುಮಾರ್ ಇವರು 200 ರೂಪೀಸ್ನ ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ದಿಲೀಪ್ ಕಾಡ್ವಾಡ್ ಇವರು 500 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿದ್ರೆ, ಶಾಹಿದ್ 7 ಇವರು 899 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ಸೂಪರ್ ಥ್ಯಾಂಕ್ಸ್ ಮೂಲಕ ಕಾಂಟ್ರಿಬ್ಯೂಟ್ ಮಾಡಿದಂಥ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ತಂತ್ರಾಂಶದ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೂ ಇದೇ ರೀತಿ ನಮ್ಮ ಕನ್ನಡ ತಂತ್ರಾಂಶ ಮಾಡೋ ವಿಡಿಯೋಸಿಂದ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಸಿದ್ರೆ, ನಮಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಈಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ನಿಮ್ಗೆ ಹೇಳಿದೆ, ಇವತ್ತು ನಾನು ನಿಮ್ಗೆಲ್ಲ ಗೂಗಲ್ TTS ಅಲ್ಲಿ ಆ್ಯಡ್ ಆಗಿರೋಂಥ ಹೊಸ ಕನ್ನಡ ವಾಯ್ಸಸ್ ಬಗ್ಗೆ ಹೇಳ್ತೀನಿ ಅಂತ. ಈ ಕೆಲವು ದಿನಗಳ ಹಿಂದೆ ಗೂಗಲ್ TTS ಅಪ್ಡೇಟ್ ಬಂದಿತ್ತು, ಎಲ್ಲರಿಗೂ ಬಂದಿರುತ್ತೆ ಈಗಾಗಲೇ. ಅಪ್ಡೇಟ್ ಬಂದಾದ್ಮೇಲೆ ಯಾರು ಗೂಗಲ್ TTS ಯೂಸ್ ಮಾಡ್ತಾ ಇದ್ರು ನೀವೆಲ್ಲ ಚೇಂಜಸ್ಸನ್ನು ಗಮನಿಸಿರ್ತೀರಾ. ಆ ಚೇಂಜಸ್ ಏನಪ್ಪ ಅಂತಂದರೆ, ವಾಯ್ಸಸ್ಗಳು ಚೇಂಜ್ ಆಗಿರೋಂಥದ್ದು, ಸ್ಪೆಷಲಿ ಕನ್ನಡ ವಾಯ್ಸ್ಗಳು. ಸುಮಾರು ಜನ ಸಮಸ್ಯೆ ಅಂತ ಕೂಡ ಕ್ವೈರಿ ಆಗ್ತಾ ಇದ್ರಿ, ವಾಯ್ಸು ಚೇಂಜ್ ಆಗಿಬಿಟ್ಟಿದೆ, ನನಗೆ ಮೊದಲಿನ ಥರ ವಾಯ್ಸೇ ಬೇಕು, ಇದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಆ್ಯಕ್ಚುಲಿ ಸ್ನೇಹಿತರೆ, ಹೊಸ ವಾಯ್ಸ್ಗಳು ಏನು ಬಂದಿದೆಯಲ್ಲ, ಇದು ಹೈ ಕ್ವಾಲಿಟಿ ವಾಯ್ಸ್ಗಳು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಇದರ ಹೈ ಕ್ವಾಲಿಟಿ ವಾಯ್ಸ್ನ ಯೂಸ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಇದೆ. ಮಾಮೂಲಿ ನಾವು ಗೂಗಲ್ TTS ಯೂಸ್ ಮಾಡಿದ್ರೆ ಈ ಹೈ ಕ್ವಾಲಿಟಿ ವಾಯ್ಸ್ಗಳು ನಮಗೆ ಸಿಗೋದಿಲ್ಲ. ಅದನ್ನೇ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಹೈ ಕ್ವಾಲಿಟಿ ವಾಯ್ಸ್ಗಳನ್ನ ಯೂಸ್ ಮಾಡೋದು ಅಂತ. ಸೊ ಪ್ರಾಕ್ಟಿಕಲ್ಸ್ನ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ವೀಡಿಯೋಸ್ನ ಲೈಕ್ ಮಾಡಿ ಸ್ನೇಹಿತರೆ. ಯಾರು ನೋಡ್ತಾ ಇರೋ ಎಲ್ಲ ಲೈಕ್ ಮಾಡಿ. ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಹಾಗಾದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಹೊಸ ಹೈ ಕ್ವಾಲಿಟಿ ವಾಯ್ಸಸ್ಗಳು ಹೇಗಿದೆ, ಅದನ್ನ ಯೂಸ್ ಮಾಡೋ ಟ್ರಿಕ್ ಏನು, ಈ ಎಲ್ಲ ಮಾಹಿತಿನ ಇವತ್ತಿನ ವಿಡಿಯೋಲಿ ನಾನು ನಿಮಗೆಲ್ಲ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಕನ್ನಡ ನುಡಿಯ ತಂತ್ರಾಂಶವು ಇದು, ಕನ್ನಡ ನುಡಿಯ ತಂತ್ರಾಂಶವು ಇದು, ವರವೇ ಆಗಿರುವುದು, ಅರಿವಿನ ಸಾಗರವಾಗಿರುವುದು, ಅಂಧರ ಬಾಳಿನ ಆಶಾ ಕಿರಣವು ಕನ್ನಡ ತಂತ್ರಾಂಶ, ಬೆಳಗಿನ ಕನ್ನಡ ತಂತ್ರಾಂಶ, ಬೆಳಗಿನ ಕನ್ನಡ ತಂತ್ರಾಂಶ, ಬೆಳಗಿನ ಕನ್ನಡ ತಂತ್ರಾಂಶ. ಫ್ರೆಂಡ್ಸ್, ಈಗ ನಾವು ಮೊದಲಿಗೆ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ಹೋಗಿ ಗೂಗಲ್ TTSಗೆ ಸೆಟ್ ಮಾಡ್ಕೊಳ್ಳೋಣ. Talkback menu. Closed. Text to speech setting. Text to speech. Preferred engine. Speech recognition and synthesis from. Using speech recognition. ಗೂಗಲ್ TTSಗೆ ಸ್ವಿಚ್ ಆಗಿದ್ದೀನಿ, ಬ್ಯಾಕ್ ಬರೋಣ. Text to speech output. Preferred engine additional settings button. ಈಗ ಅಡಿಷನಲ್ ಸೆಟ್ಟಿಂಗ್ಸ್ ಹೋಗೋಣ. Google TTS install voice data. ಈಗ ಇನ್ಸ್ಟಾಲ್ ವಾಯ್ಸ್ ಡೇಟಾ ಒಳಗೆ ಹೋಗೋಣ, ನೋಡೋಣ ಹೊಸ ಕನ್ನಡ ವಾಯ್ಸಸ್ಗಳು ಹೇಗಿದೆ ಅಂತ. Google TTS ಇಲ್ಲಿ ಕನ್ನಡ ಒಳಗೆ ಹೋಗೋಣ. Kashmiri Kannada India voices. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ 2 ವಾಯ್ಸ್ಗಳಿದೆ, ಒಂದು ಮೇಲು ಮತ್ತು ಒಂದು ಫೀಮೇಲು. ನೋಡಿ ಇಲ್ಲಿ Kannada size delete voice 1. Play sample text for voice I button. ನೋಡಿ, ಇದು ವಾಯ್ಸ್ 1. ಕನ್ನಡದಲ್ಲಿ ಭಾಷಣ ಸಂಶ್ಲೇಷಣೆಯ ಒಂದು ಉದಾಹರಣೆ ಇದು. ನೆಕ್ಸ್ಟು Voice select play sample text for voice 2 button. ವಾಯ್ಸ್ 2 ಕೇಳಿಸ್ಕೊಳ್ಳಿ. ಕನ್ನಡದಲ್ಲಿ ಭಾಷಣ ಸಂಶ್ಲೇಷಣೆಯ ಒಂದು ಉದಾಹರಣೆ ಇದು. ಸೊ 2 ವಾಯ್ಸ್ಗಳಿದ್ದಾವೆ. ಸೊ 2 ವಾಯ್ಸ್ ಅಲ್ವ ಇರೋದು. ಈಗ ನಾನು ವಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. Voice 2 selected radio button. ಸೊ ಈಗ ಇಲ್ಲಿ ನೀವು ವಾಯ್ಸ್ ಕೇಳಿಸ್ಕೊಂಡ್ರಿ, ಎಷ್ಟು ಹೈ ಕ್ವಾಲಿಟಿ ವಾಯ್ಸ್ ಬಂತಲ್ವಾ. ಅದೇ ನಾನೀಗ ಒಂದು ಟೆಕ್ಸ್ಟನ್ನು ಓದಿಸ್ತೀನಿ ನೋಡಿ, ವಾಟ್ಸ್ಆ್ಯಪ್ ಹೋಗಿ. Poco 1 unread from WhatsApp. ಸೂರ್ಯಕಾಂತಿ ದಿನಕ್ಕೊಂದು ಕಥೆ. ಸೂರ್ಯಕಾಂತಿ ವಿಸ್ಮಯ. ಅಪ್ಪ, ನಾನು ನಿಮ್ಮ ಹತ್ತಿರ ಒಂದು ವಿಷಯ ಕೇಳಬೇಕಿತ್ತು. ತುಂಬಾ ವರ್ಷಗಳಿಂದ ನನಗೊಂದು ಸಂದೇಹ ಮನದಲ್ಲಿ ಕೊರೆಯುತ್ತಾ ಇದೆ. ಅದೇನು ಎಂದು ಕೇಳು. ನಿನ್ನ ಅಪ್ಪನ ಹತ್ತಿರವೂ ಸಂಕೋಚವ. ಅಪ್ಪ, ನೀವು ನಿಮ್ಮ ಕೆಲಸದಿಂದ ಸದ್ಯದಲ್ಲೇ ನಿವೃತ್ತರಾಗಲಿದ್ದೀರಿ. ನೀವು ಮಾಡುವ ಕೆಲಸದಲ್ಲಿ ಎಷ್ಟೊಂದು ಏಳು ಬೀಳುಗಳನ್ನು ಕಂಡಿದ್ದೀರಿ. ಹಾಗೆಯೇ ಬದುಕಿನಲ್ಲಿಯೂ ಸಹ. ಆದರೂ ಎಲ್ಲವನ್ನೂ ಎಷ್ಟು ಚೆನ್ನಾಗಿ ನಿಭಾಯಿಸಿಕೊಂಡು ಬಂದಿದ್ದೀರಿ. 2 ಎಕ್ಸ್ಕ್ಲಮೇಷನ್ ಮಾರ್ಕ್. ಅಕ್ಕನಿಗೆ ಆಗಲೇ ಮದುವೆ ಮಾಡಿದ್ದೀರಿ.
ಸಾಕಷ್ಟು ವಿದ್ಯಾವಂತನನ್ನಾಗಿ ಮಾಡಿ ಒಳ್ಳೆಯ ಕೆಲಸ ಸಿಗುವಂತೆ ನನ್ನನ್ನು ರೂಪಿಸಿದ್ದೀರಿ. ನೋಡಿ ಸ್ನೇಹಿತರೆ, ಅಲ್ಲಿ ನಾವು ಸ್ಯಾಂಪಲ್ ಪ್ಲೇ ಮಾಡಿದಾಗ ಹೈ ಕ್ವಾಲಿಟಿ ವಾಯ್ಸ್ ಪ್ಲೇ ಆಯಿತು. ಕನ್ನಡದಲ್ಲಿ ಭಾಷಣ ಸಂಶ್ಲೇಷಣೆಯ ಒಂದು ಉದಾಹರಣೆ ಇದು. ಆದರೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿದಾಗ ಯಾವುದಾದ್ರು ಮೆಸೇಜನ್ನು ಓದಿಸಿದಾಗ ಅದು ಕಂಪ್ರೆಸ್ ಆಗಿರೋ ವಾಯ್ಸಲ್ಲಿ ಪ್ಲೇ ಆಗ್ತಾ ಇದೆ. ಅಪ್ಪ, ನಾನು ನಿಮ್ಮ ಹತ್ತಿರ ಒಂದು ವಿಷಯ ಕೇಳಬೇಕಿತ್ತು. ಅದು ತೋರಿಸಿದಂಥ ಹೈ ಕ್ವಾಲಿಟಿ ವಾಯ್ಸು ನಮಗೆ ಇಲ್ಲಿ ಯೂಸ್ ಆಗಿಲ್ಲ ಅಲ್ವಾ. ಅದು ತೋರಿಸೋದೇ ಒಂದು, ಇಲ್ಲಿ ನಾವು ರೀಡ್ ಮಾಡೋದೇ ಬೇರೆ ವಾಯ್ಸು, ಕಂಪ್ರೆಸ್ಡ್ ವಾಯ್ಸು. ಹಾಗಾಗಿ ಇದ್ರ ಹೈ ಕ್ವಾಲಿಟಿ ವಾಯ್ಸ್ನ ನಾವು ಯೂಸ್ ಮಾಡೋದು ಹೇಗಪ್ಪ ಅಂತಂದರೆ ನಾವು ಆಟೋ TTS ಅನ್ನು ಯೂಸ್ ಮಾಡಬೇಕಾಗತ್ತೆ. ಹೌದು ಸ್ನೇಹಿತರೆ, ಈಗ ನಾನು ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ ಹೋಗಿ ಆಟೋ TTSಗೆ ಸ್ವಿಚ್ ಆಗ್ತೀನಿ. Text to speak. Text to speak. Preferred engine. Check. Auto TTS. Using Auto TTS. Preferred engine. ಓಕೆ ಸ್ನೇಹಿತರೆ, ಈಗ ಆಟೋ TTSಗೆ ಸ್ವಿಚ್ ಆಗಿದ್ದೀನಿ. ಈಗ ಆಟೋ TTS ಆ್ಯಪ್ ಓಪನ್ ಮಾಡೋಣ. Home. Phone. Auto TTS. Auto TTS. Selected. Modes. Tab. ಇಲ್ಲಿ ನಾವು ವಾಯ್ಸಸ್ ಹೋಗೋಣ. Language. Voices. Nathan. Selected. Voices. Tab. Page 3 of 4. ಸೊ ವಾಯ್ಸಸ್ಸಲ್ಲಿ Live page. Voice setting. Choose an select link. Drop down list. English. And. ಇಲ್ಲಿ ಕನ್ನಡ. Pop up with Hindi. Kannada. Can. Auto TTS. Choose a voice for above language. ನೆಕ್ಸ್ಟು ವಾಯ್ಸ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ Drop down list. Vocalizer TTS. Ein. ವೋಕಲೈಸರ್ ಇದೆ, ನಾನು ಇದನ್ನ ಗೂಗಲ್ಗೆ ಸೆಟ್ ಮಾಡ್ತೀನಿ. Pop up with speech. Google. Ein. Auto TTS. Choose a variant for voice. ನೆಕ್ಸ್ಟ್ ವೇರಿಯಂಟ್ ನೋಡಿ ಸ್ನೇಹಿತರೆ, ಇಲ್ಲಿ Drop down list. Default. Pop up window. KNN language. ನೋಡಿ, ಒಂದು KNN ಲ್ಯಾಂಗ್ವೇಜ್, KNNX KNC local. KNNX KND local. KNNX KND network. KNNX KNC network. ನೋಡಿ ಸ್ನೇಹಿತರೆ, ಇಲ್ಲಿ 5 ಆಪ್ಷನ್ ಇದೆ. ಸೊ ಅಲ್ಲಿ ನಮಗೆ ಗೂಗಲ್ TTS ಅಲ್ಲಿ ಎಷ್ಟು ಸಿಗ್ತಾ ಇತ್ತು, ಬರೀ 2 ವಾಯ್ಸ್ ಸಿಗ್ತಾ ಇತ್ತು, ಒಂದು ಮೇಲು ಒಂದು ಫೀಮೇಲು ಅಲ್ವಾ. ಇಲ್ಲಿ 5 ವಾಯ್ಸ್ಗಳಿದೆ. 5 ವಾಯ್ಸ್ಗಳಲ್ಲಿ KNNX KND network. ನೆಟ್ವರ್ಕ್ ಅಂತ ವಾಯ್ಸ್ಗಳಿದಾವಲ್ಲ, ನೆಟ್ವರ್ಕ್ ವಾಯ್ಸ್ನ ಇಟ್ಕೊಂಬೇಡಿ. ಯಾಕಪ್ಪ ಅಂತಂದರೆ ಇದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈಗ ಹೆಂಗೆ ವೋಕಲೈಸರಲ್ಲಿ ಅಲ್ಪನಾ ಪ್ರೋ ಮತ್ತು ಅಲ್ಪನಾ ಕಾಂಪ್ಯಾಕ್ಟ್ ಅಂತ ಇದೆಯಲ್ಲ, ಅಲ್ಪನಾ ಪ್ರೋ ನಮಗೆ ಅಷ್ಟೊಂದು ಚೆನ್ನಾಗಿ ಕೇಳಿಸೋದಿಲ್ಲ, ಅಲ್ಪನಾ ಕಾಂಪ್ಯಾಕ್ಟು ಚೆನ್ನಾಗಿ ಓದುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ನೆಟ್ವರ್ಕ್ ವಾಯ್ಸ್ಗಳು ಚೆನ್ನಾಗಿ ಕೇಳಿಸೋದಿಲ್ಲ. ಲೋಕಲ್ ಅಂತ ಬರುತ್ತಲ್ಲ, ಲೋಕಲ್ ವಾಯ್ಸ್ಗಳು ಚೆನ್ನಾಗಿ ಕೇಳಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. KNNX KND local. KND ಲೋಕಲ್ ಅಂತ ಇದೆಯಲ್ಲ, ಇದು ಮೇಲ್ ವಾಯ್ಸು. KNNX KNC local. KNC ಲೋಕಲ್ ಅಂತ ಇದೆಯಲ್ಲ, ಇದು ಫೀಮೇಲ್ ವಾಯ್ಸು. ಸೊ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಯಾವುದಪ್ಪ ಅಂತಂದರೆ ಮೇಲ್ ವಾಯ್ಸು. ಸೊ ಈಗ ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ KNN language. KNNX KNC local. KNC ಲೋಕಲ್ ಅಂತ ಇದೆಯಲ್ಲ, ಇದು ಫೀಮೇಲು ನೋಡಿ. Auto TTS. ಈಗ ಟೆಸ್ಟ್ ಮಾಡೋಣ. Test button. ಕನ್ನಡದಲ್ಲಿ ಭಾಷಣ ಸಂಶ್ಲೇಷಣೆಯ ಒಂದು ಉದಾಹರಣೆ ಇದು. ನೋಡಿ, ಈ ರೀತಿ ಇದೆ. ನನಗೆ ಫೀಮೇಲ್ ವಾಯ್ಸ್ಗಿಂತ ಮೇಲ್ ವಾಯ್ಸ್ ಜಾಸ್ತಿ ಇಷ್ಟ ಆಯಿತು. Pop up window. ನೆಕ್ಸ್ಟ್ ಈಗ ವೇರಿಯಂಟಲ್ಲಿ KNN language. KNN ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಇದು ಕೂಡ ಮೇಲ್ ವಾಯ್ಸೇ ಬರುತ್ತೆ. ಇದನ್ನು ಬೇಕಾದ್ರೆ ಇಟ್ಕೊಬೋದು ನೀವು. Checked. KNNX KNC local. KNNX KND local. ನೋಡಿ, KND ಲೋಕಲ್ ಅಂತ ಇದೆಯಲ್ಲ, ಇದನ್ನು ಸೆಟ್ ಮಾಡ್ತೀನಿ. Auto TTS. Test button. ಈಗ ಟೆಸ್ಟ್ ಮಾಡಿ ನೋಡೋಣ. ಕನ್ನಡದಲ್ಲಿ ಭಾಷಣ ಸಂಶ್ಲೇಷಣೆಯ ಒಂದು ಉದಾಹರಣೆ ಇದು. ನೋಡಿ ಸ್ನೇಹಿತರೆ, ಇದು ಎಷ್ಟು ಚೆನ್ನಾಗಿ ಕೇಳಿಸುತ್ತಲ್ವಾ. ಸೊ ಈಗ ವಾಟ್ಸಪ್ಗೆ ಹೋಗಿ ಮತ್ತೆ ಅದೇ ಟೆಕ್ಸ್ಟ್ನ ಓದಿಸೋಣ, ನೋಡೋಣ ಯಾವ ರೀತಿ ಓದುತ್ತೆ. Home. Coco launch. Search for apps. One. WhatsApp. WhatsApp. Sunflower. ದಿನಕ್ಕೊಂದು ಕಥೆ. Sunflower. ವಿಸ್ಮಯ. ಅಪ್ಪ, ನಾನು ನಿಮ್ಮ ಹತ್ತಿರ ಒಂದು ವಿಷಯ ಕೇಳಬೇಕಿತ್ತು. ತುಂಬಾ ವರ್ಷಗಳಿಂದ ನನಗೊಂದು ಸಂದೇಹ ಮನದಲ್ಲಿ ಕೊರೆಯುತ್ತಾ ಇದೆ. ಅದೇನು ಎಂದು ಕೇಳು. ನಿನ್ನ ಅಪ್ಪನ ಹತ್ತಿರವೂ ಸಂಕೋಚವ. ಅಪ್ಪ, ನೀವು ನಿಮ್ಮ ಕೆಲಸದಿಂದ ಸದ್ಯದಲ್ಲೇ ನಿವೃತ್ತರಾಗಲಿದ್ದೀರಿ. ನೀವು ಮಾಡುವ ಕೆಲಸದಲ್ಲಿ ಎಷ್ಟೊಂದು ಏಳು ಬೀಳುಗಳನ್ನು ಕಂಡಿದ್ದೀರಿ. ಹಾಗೆಯೇ ಬದುಕಿನಲ್ಲಿಯೂ ಸಹ. ಆದರೂ ಎಲ್ಲವನ್ನೂ ಎಷ್ಟು ಚೆನ್ನಾಗಿ ನಿಭಾಯಿಸಿಕೊಂಡು ಬಂದಿದ್ದೀರಿ. ಅಕ್ಕನಿಗೆ ಆಗಲೇ ಮದುವೆ ಮಾಡಿದ್ದೀರಿ. ಸಾಕಷ್ಟು ವಿದ್ಯಾವಂತನನ್ನಾಗಿ ಮಾಡಿ ಒಳ್ಳೆಯ ಕೆಲಸ ಸಿಗುವಂತೆ ನನ್ನನ್ನು ರೂಪಿಸಿದ್ದೀರಿ. ಅಮ್ಮನೂ ಯಾವುದೇ ಕೊರಗಿಲ್ಲದೆ ಸಂತೋಷದಿಂದ ಹಾಯಾಗಿದ್ದಾಳೆ. ನಾನು ಸಹ ಇನ್ನು ಮೇಲೆ ಮದುವೆಯಾಗಿ ಹೆಂಡತಿ, ಮಕ್ಕಳು, ಕೆಲಸ ಎಂದು ಎಲ್ಲವನ್ನೂ ನಿಭಾಯಿಸಬೇಕು. ನಿಮ್ಮಂತೆ ಬಾಳಬೇಕೆನ್ನುವ ಆಸೆ ನನ್ನದು. ನನಗೂ ಅವೆಲ್ಲವನ್ನು ಕಲಿಸಿಕೊಡಿ ಅಪ್ಪ. ಮಗನ ಪ್ರಶ್ನೆಗೆ ಮುಗುಳ್ನಕ್ಕರು ಅಪ್ಪ. ಮಗನೇ, ನಿನಗೆ ನಾನು ಮಾತಿನಲ್ಲಿ ಹೇಳಿದರೆ ಅರ್ಥವಾಗುವುದಿಲ್ಲ. ಹೇಗೂ ಇವತ್ತು ಭಾನುವಾರ. ಸಾಯಂಕಾಲ ನಿನ್ನನ್ನು ಒಂದು ಕಡೆಗೆ ಕರೆದುಕೊಂಡು ಹೋಗುತ್ತೇನೆ. ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೇನೆ. ಅಪ್ಪನ ಮಾತಿಗೆ ಮಗ ಒಪ್ಪಿಗೆ ನೀಡಿದ. ಸಾಯಂಕಾಲ ಸುಮಾರು 6 ಗಂಟೆಯ ಸಮಯ. ಅಪ್ಪ ಮಗ ಇಬ್ಬರು ಸಮುದ್ರದ ದಡದಲ್ಲಿ ನಿಂತಿದ್ದಾರೆ. ಮಗ ಕುತೂಹಲದಿಂದ ಅಪ್ಪನ ಮುಖವನ್ನೇ ದಿಟ್ಟಿಸುತ್ತಿದ್ದಾನೆ. ಅಪ್ಪನ ಮುಖದಲ್ಲಿ ಮಂದಹಾಸ ಮಿನುಗುತ್ತಿದೆ. ನಿಧಾನವಾಗಿ ಮಾತು ಆರಂಭಿಸಿದರು ಅಪ್ಪ. ಮಗನೇ, ಈ ಸಮುದ್ರದ ಅಲೆಗಳನ್ನು ನೋಡು. ಇವುಗಳಿಗೆ ಯಾರ ಹಂಗೂ ಇಲ್ಲ, ಯಾರ ಅಪ್ಪಣೆಯೂ ಬೇಕಿಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಓದ್ತಾ ಇದೆ ಅಲ್ವಾ. ಸೊ ಈ ರೀತಿ ನಾವು ಆಟೋ TTS ಯೂಸ್ ಮಾಡಿದ್ರೆ ಮಾತ್ರ ನಮಗೆ ಈ ಹೈ ಕ್ವಾಲಿಟಿ ವಾಯ್ಸ್ಗಳು ಸಿಗುತ್ತೆ. ಬಟ್ ಸಪ್ರೇಟಾಗಿ ಗೂಗಲ್ TTS ಯೂಸ್ ಮಾಡಿದ್ರೆ ಕಂಪ್ರೆಸ್ ಆಗಿರೋಂಥ ವಾಯ್ಸ್ ಓದುತ್ತೆ. ನೋಡಿ, ನಿಮಗೆ ಮೇಲ್ ಇಷ್ಟ ಆಗುತ್ತಾ ಅಥವಾ ಫೀಮೇಲ್ ವಾಯ್ಸ್ ಇಷ್ಟ ಆಗುತ್ತಾ ಅಂತ. ನನಗೆ ಎರಡಕ್ಕೂ ಹೋಲಿಸ್ಕೊಂಡ್ರೆ ಫೀಮೇಲ್ ವಾಯ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ನಿಮಗೆ ಫೀಮೇಲ್ ವಾಯ್ಸ್ ಇಷ್ಟ ಆದರೆ KNC ಲೋಕಲ್ ಅಂತ ಇದೆಯಲ್ಲ, ಅದನ್ನ ಇಟ್ಕೊಬೋದು. ಮೇಲ್ ವಾಯ್ಸ್ ಇಷ್ಟ ಆದರೆ KND ಲೋಕಲ್ ಅಂತ ಇದೆಯಲ್ಲ,
ಅದನ್ನು ಇಟ್ಕೊಬೋದು. ಸೊ ಈ ವಾಯ್ಸ್ಗಳು ನಿಮಗೆ ವಾಯ್ಸಿಫೈ TTS ಅಲ್ಲಿ ಯೂಸ್ ಮಾಡಿದ್ರು ಕೂಡ ಸಿಗಲ್ಲ. ಅಲ್ಲೂ ಕೂಡ ನಿಮಗೆ ಮಾಮೂಲಿ 2 ವಾಯ್ಸ್ ಸಿಗುತ್ತೆ. ಅದು ಕೂಡ ನೀವು ಓದಿಸಿದಾಗ ಕಂಪ್ರೆಸ್ಡ್ ವಾಯ್ಸಲ್ಲೇ ಓದುತ್ತೆ. ಆದರೆ ನಿಮಗೆ ಈ ರೀತಿ ಹೈ ಕ್ವಾಲಿಟಿ ವಾಯ್ಸಲ್ಲಿ ಓದಬೇಕು ಅಂದರೆ ಅದು ಆಟೋ TTS ಅಲ್ಲಿ ಮಾತ್ರ ಓದುತ್ತೆ. ಮಲ್ಟಿಲಿಂಗ್ವಲ್ TTS ಅಲ್ಲೂ ಕೂಡ ಹೈ ಕ್ವಾಲಿಟಿ ವಾಯ್ಸಲ್ಲಿ ಓದಲ್ಲ ಆ್ಯಕ್ಚುಲಿ. ಅಲ್ಲೂ ಕೂಡ ಸಿಗುತ್ತೆ ನಿಮಗೆ KNC ಲೋಕಲ್, KND ಲೋಕಲ್ ಎಲ್ಲ ಸಿಗುತ್ತೆ. ಆದರೆ ನೀವು ಸೆಟ್ ಮಾಡಿದ್ರು ಕೂಡ ಅದು ಯಾಕೋ ಅಲ್ಲೂ ಕೂಡ ಕಂಪ್ರೆಸ್ಡ್ ವಾಯ್ಸಲ್ಲೇ ಓದುತ್ತೆ. ಆದರೆ ಆಟೋ TTS ಅಲ್ಲಿ ಮಾತ್ರ ಹೈ ಕ್ವಾಲಿಟಿ ವಾಯ್ಸಲ್ಲಿ ಓದುತ್ತೆ. ಸೊ ಯಾವುದೇ ಸಮಸ್ಯೆ ಇಲ್ದಂಗೆ ನೀವು ಕನ್ನಡ ಟೆಸ್ಟ್ಗಳನ್ನ ಹೈ ಕ್ವಾಲಿಟಿ ವಾಯ್ಸಲ್ಲಿ ಓದ್ಬೋದು. ನಿಮಗೆ ತುಂಬಾ ಖುಷಿ ಆಗುತ್ತೆ. ನೀವು ಇನ್ನೂ ಪ್ರತಿಲಿಪಿ ಅಥವಾ ನ್ಯೂಸ್ ಪೇಪರ್ ಎಲ್ಲ ಓದಿದಾಗ ಇನ್ನೂ ಓದ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದು ಸಮಸ್ಯೆ ಅಲ್ಲ, ತುಂಬ ಜನ ಸಮಸ್ಯೆ ಅಂತ ಇದ್ರಿ, ಇದು ಇನ್ನೂ ಒಳ್ಳೆಯದೇ ಆಗಿದೆ. ಸೊ ಈ ಮಾಹಿತಿ ನಿಮಗೆಲ್ಲ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅರ್ಥ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸೂಪರ್ ಥ್ಯಾಂಕ್ಸ್ ಮೂಲಕ ಸಪೋರ್ಟ್ ಮಾಡೋದಿದ್ರೆ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಈ ಟ್ವಿಟರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.